ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾವು ನೋಡ್ರಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಿಂದ ಸುಮಾರು 29 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಬಂಗಾರು ತಿರುಪತಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಈ ಪ್ರದೇಶಕ್ಕೆ ಮೊದಲು ಬಂಗಾರಗಿರಿ ಅಂತ ಕರೀತಿದ್ರು. ವೆಂಕಟರಮಣ ಸ್ವಾಮಿ ದೇವಾಲಯ ಇಲ್ಲಿನ ಆಕರ್ಷಣೀಯ ಸ್ಥಳ. ಬನ್ನಿ ದೇವಸ್ಥಾನದ ವಿಶೇಷತೆ ಏನು ಅಂತ ತೋರಿಸ್ತೀನಿ, ಹಾಗೆ ದೇವರ ದರ್ಶನ ಸಹ ಮಾಡಿಸ್ತೀನಿ. ಬಂಗಾರ ತಿರುಪತಿ ದೇವಸ್ಥಾನದ ಆವರಣದಲ್ಲಿ ಒಂದು ಸುಂದರವಾದ ಪುಷ್ಕರಣಿ ಇದೆ. ಈ ಪುಷ್ಕರಣಿನ ಕ್ಲೀನ್ ಮಾಡಕತ್ತಾರ ನೋಡ್ರಿ. ಆದ್ರೆ ನೀರಿನ ಜನ ಇನ್ನೂ ಆದ. ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ 40 ಮೆಟ್ಟಲು ಹತ್ತಿ ಒಂದು ವೆಂಕಟೇಶ್ವರ ಸ್ವಾಮಿಯ ದೇವರ ದರ್ಶನ ಮಾಡ್ತಾರೆ ಭಕ್ತರು. ಇದು ಒಂದು ವಿಶೇಷವಾದಂತಹ ಪುಷ್ಕರಣಿ ನೋಡ್ರಿ. ನಾವು ಸಹ ಈ ಪುಷ್ಕರಣಿಲಿಂದ ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ವೆಂಕಟರಮಣ ಸ್ವಾಮಿ ದೇವಾಲಯ ಬಂಗಾರ ತಿರುಪತಿಯಲ್ಲಿರ್ತಕ್ಕಂತಹ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಭೂವರಾಹ ಸ್ವಾಮಿ ಸನ್ನಿಧಿ ನೋಡ್ರಿ. ಇದು ದೇವಸ್ಥಾನದ ಒಳಗಡೆ ಇದೀವಿ ನೋಡ್ರಿ. ಇದು ಗೋಪುರ. ಇದಾದ ನಂತರ ದೇವಸ್ಥಾನದ ಆವರಣೆಯಲ್ಲಿರ್ತಕ್ಕಂತಹ ಪುಷ್ಕರಣಿ. ಇದು ಏನು ಎಂಟ್ರೆನ್ಸ್ ನೋಡ್ರಿ. ದೇವರ ದರ್ಶನಕ್ಕೆ ಹೋಗ್ತಕ್ಕಂಥ ಎಂಟ್ರೆನ್ಸ್ ಇದು. ಬರ್ರಿ ದೇವರ ದರ್ಶನಕ್ಕೆ ಹೋಗ್ತೀವಿ ಈಗ. ವಿಷ್ಣುವಿನ ಇನ್ನೊಂದು ಅವತಾರ, ಒಂದು ವೆಂಕಟರಮಣ ಅಂತಾನೆ ಹೇಳ್ಬೋದು ನೋಡ್ರಿ. ವಿಷ್ಣುವಿನ ವಾಹನ ಆಗಿರ್ತಕ್ಕಂಥ ಗರುಡ ಮ್ಯಾಲ ಎಂಟ್ರೆನ್ಸಿಗೆ ನಮಗೆ ವೆಲ್ಕಮ್ ಮಾಡಕತ್ತದ ನೋಡ್ರಿ. ಯಾರ್ಯಾರು ತಿರುಪತಿಗೆ ಹೋಗಿ ವೆಂಕಟರಮಣನ ದರ್ಶನ ಮಾಡೋಕ್ಕಾಗಲ್ಲ, ನಮ್ಮ ಕರ್ನಾಟಕದವರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ತಗೋರಿ. ಯಾಕಂದರೆ ಇಲ್ಲಿನೂ ಸಹ ವೆಂಕಟೇಶ್ವರ ಮತ್ತು ತಿರುಮಲೆ ರೂಪದಲ್ಲಿ ಪದ್ಮಾವತಿ ದೇವಿ ದೇವಸ್ಥಾನ ಎರಡೂ ಅದಾವ. ದರ್ಶನ ತಗೋಬೋದು. ಬಂಗಾರು ತಿರುಪತಿ ದೇವಸ್ಥಾನದಲ್ಲಿ ನಾವೇನು ಮ್ಯಾಲೆ ಹತ್ತಿ ಬರಕತ್ತೀವಲ್ರಿ, ಇದು ಒಂಥರ ಗುಹೆ ಅದ ನೋಡ್ರಿ. ಆಂಜನೇಯನ ಗುಹೆ ನೋಡ್ಬೋದು ನೀವು. ಆಂಜನೇಯನ ದೇವಸ್ಥಾನ ನೋಡ್ರಿ. ಇಲ್ಲಿ ಆಂಜನೇಯನ ವಿಗ್ರಹ ಅದ ನೋಡ್ರಿ. ಇನ್ನು ಮ್ಯಾಲೆ ಹತ್ತಿ ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ತಗೋಬೇಕು ನೋಡ್ರಿ. ಅಂದರೆ ತಿರುಪತಿ ತಿಮ್ಮಪ್ಪನ ಇನ್ನೊಂದು ರೂಪವೇ ಈ ಬಂಗಾರು ತಿರುಪತಿ ದೇವಸ್ಥಾನ. ವಿಷ್ಣುವಿನ ದೇವಸ್ಥಾನದಾಗೆ ಧ್ವಜಸ್ತಂಭ ಇರುತ್ತೆ ನೋಡ್ರಿ. ಗರುಡ ಇರ್ತಕ್ಕಂಥ ಧ್ವಜಸ್ತಂಭ ಇಲ್ಲಿ ನಾನು ನೋಡ್ರಿ ಬಂಗಾರು ತಿರುಪತಿ ದೇವಸ್ಥಾನದಾಗ. ಒಳಗೆ ವೀರಾಂಜನೇಯ ದೇವಸ್ಥಾನ ಅದ ನೋಡ್ರಿ. ಇದು ನಾಗ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ ಇಲ್ಲಿ. ಅಂದ್ರೆ ನಾವೇನೀಗ ತಿರುಪತಿ ದರ್ಶನ ತಗೊಂಡು ಬಂದಿವಲ್ಲ, ಕೆಳಭಾಗದಲ್ಲಿ ನಾಗದೇವರ ದರ್ಶನ ಅದ ನೋಡ್ರಿ. ಬಂಗಾರು ತಿರುಪತಿ ದೇವಸ್ಥಾನದಲ್ಲಿರ್ತಕ್ಕಂಥ ಪದ್ಮಾವತಿ ದೇವಸ್ಥಾನ ನೋಡ್ರಿ. ಇದಕ್ಕೂ ಸ್ವಲ್ಪ ಮೆಟ್ಲು ಹತ್ಬೇಕು. ಕಲ್ಲು ಬಂಡೆಯ ಮೇಲೆ ಪದ್ಮಾವತಿ ದೇವಸ್ಥಾನ ಇದೆ. ಬನ್ನಿ ಮ್ಯಾಲ ಹತ್ತೋಣ. ಸ್ಟೆಪ್ ಹತ್ತಿ ಮ್ಯಾಲ ಬಂದೀವಿ ನೋಡ್ರಿ. ಪದ್ಮಾವತಿ ಅಮ್ಮನವರ ಸನ್ನಿಧಿಯ ಎಂಟ್ರೆನ್ಸ್ ನೋಡ್ರಿ. ಈಗ ಗರ್ಭಗುಡಿ ಒಳಗೆ ಹೋಗೋಣ. ನೋಡಿದ್ರಲ್ಲ ಸ್ನೇಹಿತರೆ, ಬಂಗಾರ ತಿರುಪತಿ ದೇವಸ್ಥಾನ. ಈ ದೇವಸ್ಥಾನ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ, ನಿಮ್ಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡಕತ್ತಿರಲ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ದೇವಸ್ಥಾನದ ಅನಿಸಿಕೆಯನ್ನು ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬಂಗಾರ ತಿರುಪತಿ ದೇವಸ್ಥಾನದ ಆಲಯದಲ್ಲಿ ಪಾಪನಾಶಿನಿ ಅಂತ ಹೇಳಿ ಒಂದು ಕೊಳ ಅದ್ ನೋಡ್ರಿ. ಅಂದ್ರೆ ಆ ಕೊಳದಲ್ಲಿ ಸ್ನಾನ ಮಾಡಿದ್ರೆ ಪಾಪ ನಾಶ ಆಗುತ್ತಾ ಅಂತ ಹೇಳ್ತಾರ. ಪಕ್ಕದಲ್ಲಿ ನೋಡ್ಬೋದು ತಿರುಪತಿಯ ನಾಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.